ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ನೆಟ್ ಕ್ಲಾಸಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇನೆ. ಸ್ನೇಹಿತರೆ, ನೀವೆಲ್ಲ KE ನಡೆಸಿರುವಂತಹ KSET ಎಕ್ಸಾಮನ್ನು ಬರೆದುಬಿಟ್ಟು ಫಲಿತಾಂಶಕ್ಕಾಗಿ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀರಿ. ಸ್ನೇಹಿತರೆ, ಈಗಾಗಲೇ KE ತನ್ನ ವೆಬ್ಸೈಟಲ್ಲಿ ಒಂದು ಫಲಿತಾಂಶವನ್ನು ಪ್ರಕಟ ಮಾಡಿದೆ. ಇಟ್ ಮೀನ್ಸ್ ನಿಮ್ಮ ಮಾರ್ಕ್ಸ್ಗಳನ್ನು ಅನೌನ್ಸ್ ಮಾಡಿದೆ. ನಿಮ್ಮ ಮಾರ್ಕ್ಸ್ ಎಷ್ಟೆಷ್ಟಿದೆ ಅಂತೇಳಿ ನಿಮ್ಗೆ ಗೊತ್ತಾಗಿದೆ. ಜೊತೆಗೆ ನಿಮ್ಮ ಎಕ್ಸಾಮ್ ಈ ಬಾರಿ KSET ಕ್ಲಿಯರ್ ಆಗುತ್ತೋ ಇಲ್ಲೋ ಅಂತೇಳಿ ನಿಮಗೆ ಆಲ್ರೆಡಿ ಮಾಹಿತಿ ಗೊತ್ತಾಗಿದೆ ಅಂತ ಭಾವಿಸ್ತಾ, ಸ್ನೇಹಿತರೆ ನೋಡಿ, ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅನ್ನೋದಾದರೆ, ಸರಿಯಾದ ಸಿದ್ಧತೆ ಇಲ್ಲದೆ ಎರಡೂ ಪೇಪರ್ಗಳನ್ನು ಸರಿಯಾದ ಬ್ಯಾಲೆನ್ಸ್ಗಳಿಲ್ಲದೆ ಏನು ಮಾಡ್ತಾರೆ, ಕೆಲವು ಪತ್ರಿಕೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ, ಪೇಪರ್ 1ನಲ್ಲಿ ಹೆಚ್ಚು ಗಳಿಸ್ತಾರೆ, ಪೇಪರ್ 2ಅಲ್ಲಿ ಕಡಿಮೆ ಗಳಿಸ್ತಾರೆ. ಹಾಗಾಗಿ ನಾನು ಏನು ಹೇಳ್ತೇನೆ ಅಂದರೆ, ಎರಡೂ ಪೇಪರನ್ನು ಕೂಡ ಬ್ಯಾಲೆನ್ಸಿಂದ ತೆಗೆದುಕೊಂಡು ಹೋಗಬೇಕು. ಸ್ನೇಹಿತರೆ, ಇಲ್ಲಿ ನಾನು ವಿಶೇಷವಾಗಿ ಯಾವ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಒಂದು ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಕನ್ನಡ ಮಾಧ್ಯಮದ ಗ್ರಾಮೀಣ ಅಭ್ಯರ್ಥಿಗಳು ಸಹ ಒಂದು ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಎನ್ನುವಂತಹ ಒಂದು ಹಂಬಲದಿಂದ ಅವರ ಇರುವುದಕ್ಕಾಗಿ ನಾವು ನೆಟ್ ಮೂಕ್ಸ್ ಮ್ಯಾರಥಾನ್ ಎನ್ನುವಂತಹ ಒಂದು ವಿಶೇಷ ತರಗತಿಗಳನ್ನು ನಾನು ಆರಂಭ ಮಾಡ್ತಾ ಇದ್ದೇನೆ. ಈ ಒಂದು ಕೋರ್ಸಲ್ಲಿ ನಾವು ಏನು ಕೊಡ್ತೀವಿ ಅನ್ನೋದಾದ್ರೆ, ಸ್ನೇಹಿತರೆ ಇಲ್ಲಿ ನೋಡಿ, ನಾವು ಚಾಪ್ಟರ್ ವೈಸು ಡಿಕೋಡಿಂಗ್ ಮೂಕ್ಸನ್ನು ಮಾಡ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ತೆಗೆದುಕೊಂಡ್ಬಿಟ್ಟು ಅಲ್ಲಿ ಡಿಕೋಡ್ ಮಾಡ್ತಾ ಹೋಗ್ತೀವಿ. ನೋಡಿ ಸ್ನೇಹಿತರೆ, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, KSET ಅಥವಾ ನೆಟ್ ಎಕ್ಸಾಮನ್ನು ನೀವು ಮೊದಲ ಪ್ರಯತ್ನದಲ್ಲಿ ಅಥವಾ ಅತಿ ಹೆಚ್ಚು ಅಂಕಗಳಿಂದ ನೀವು ಕ್ಲಿಯರ್ ಮಾಡಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೀವು ಡಿಕೋಡ್ ಮಾಡಬೇಕು. ಕೇವಲ ಓದೋದಲ್ಲ, ಡಿಕೋಡ್ ಮಾಡಬೇಕು. ಆದಾಗ ಮಾತ್ರ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ನೀವು ನೋಡಿ, ಸುಮಾರು ಅಷ್ಟು ಹಳೆಯ ಪತ್ರಿಕೆಗಳನ್ನು ತೆಗೆದುಕೊಂಡ್ಬಿಟ್ಟು ನೀವು ಯಾವುದು ಎಕ್ಸಾಮನ್ನು ಎದುರಿಸಿದರೆ ಅಥವಾ ಕ್ವಶನ್ ಪೇಪರನ್ನು ಬಿಡಿಸಿ ಎಕ್ಸಾಮ್ ಎದುರಿಸಿದರೆ ಸುಮಾರು ಕ್ವಶನ್ ರಿಪೀಟೆಡ್ ಆಗಿ ಬರ್ತಾ ಇದೆ. ಅದೇ ಥೀಮ್ ಮೇಲೆ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ ಅನ್ನೋದಾದರೆ, ನೀವು ಪೇಪರ್ 1 ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದರ ಮೂಲಕ ಕಡಿಮೆ ಒಂದು ಪ್ರಯತ್ನದಲ್ಲಿ ಕೇವಲ ನಮ್ಮ ತರಗತಿಗಳನ್ನು ನೋಡಿಬಿಟ್ಟು ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕಾಗಿ ನಾವು ಚಾಪ್ಟರ್ ವೈಸು, ಫಾರ್ ಎಕ್ಸಾಂಪಲ್ ಟೀಚಿಂಗ್ ಆಪ್ಟಿಟ್ಯೂಡು, ರಿಸರ್ಚ್ ಆಪ್ಟಿಟ್ಯೂಡು, ಕಮ್ಯುನಿಕೇಷನ್ನು, ICT, ಹೈಯರ್ ಎಜುಕೇಷನ್ನು, ಮತ್ತು ಯಾವುದು ಎನ್ವಿರಾನ್ಮೆಂಟ್ ಆ್ಯಂಡ್ ಪೀಪಲ್ ಡೆವಲಪ್ಮೆಂಟ್, ಹೀಗೆ ಒಂದು ಸುಮಾರು ಚಾಪ್ಟರ್ಸ್ಗಳನ್ನು, ಮೆಂಟಲಿಟಿ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಅನ್ನು ಬಿಟ್ಬಿಟ್ಟು ನಾವು ಏನು ಮಾಡ್ತೀವಿ, ಇನ್ನುಳಿದಂತಹ ಥಿಯರಿ ಕ್ಲಾಸ್ ಏನಿದೆಯಾ ಆ ಕ್ಲಾಸ್ಗೆ ಸಂಬಂಧಪಟ್ಟಂಥ ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡ್ಬಿಟ್ಟು ನಾವು ಡಿಕೋಡ್ ಮಾಡ್ತಾ ಹೋಗ್ತೀವಿ. ಇದರಿಂದ ನೀವು ಪೇಪರ್ 1 ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈಗಾಗಲೇ ನಮ್ಮ ಒಂದು ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲಲ್ಲಿ ಚಾಪ್ಟರ್ ವೈಸು ಈ ಒಂದು ಕೋರ್ಸ್ಗೆ ಜಾಯಿನ್ ಆದವರಿಗೆ ಚಾಪ್ಟರ್ ವೈಸು ಸುಮಾರು ಅತ್ಯಂತ ಗುಣಮಟ್ಟದ ಕ್ವಾಲಿಟಿ ಇರುವಂತಹ ಒಂದು ವಿಡಿಯೋಗಳನ್ನು, ನಿಮಗೆ ರೆಕಾರ್ಡೆಡ್ ವಿಡಿಯೋಗಳು ಸಿಗುತ್ತೆ ಈ ಒಂದು ಕೋರ್ಸ್ಗೆ ಜಾಯಿನ್ ಆದವ್ರಿಗೆ ಮಾತ್ರ. ಜೊತೆಗೆ ನಿಮಗೆ ಏನಾಗುತ್ತೆ ಅಂದರೆ, ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಒಂದು ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ನಲ್ಲಿ ಪೇಪರ್ 1 ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ನಾನು ತರಗತಿಗಳನ್ನು ರೆಕಾರ್ಡ್ ಮಾಡಿರ್ತಕ್ಕಂಥ ತರಗತಿಗಳಿದ್ದಾವೆ. ಆ ಒಂದು ತರಗತಿಗಳನ್ನ ಕೇಳಿಬಿಟ್ಟು ನಮ್ಮ ಒಂದು ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬನ್ನು ನಿಯಮಿತವಾಗಿ ಮೊದಲ ದಿನದಿಂದ ಅಂತ್ಯದವರೆಗೂ ಕೂಡ ನಾವು ಮಾಡಿರುವಂತಹ ವಿಡಿಯೋಗಳನ್ನು ನೋಡಿಬಿಟ್ಟು ಗರಿಷ್ಠ ಅಂಕಗಳನ್ನು ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ. ಸುಮಾರು 40 ಪ್ರಶ್ನೆಗಳನ್ನು ಸರಿ ಮಾಡಿದ್ದಾರೆ ನಮ್ಮ ಒಂದು ಕ್ಲಾಸ್ನಿಂದ. ಬಿಕಾಸ್ ಏನಂತಂದರೆ, ನಮ್ಮ ತರಗತಿಗಳ ಒಂದು ಗುಣಮಟ್ಟ, ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ನಮ್ಮ ವಿಡಿಯೋಗಳಲ್ಲಿ ಕೊಡ್ತಾ ಹೋಗಿದ್ದೀವಿ. ನಿಮ್ಮ ಒಂದು ಸಮಯವನ್ನು ಗೌರವಿಸಿ, ಸಮಯವನ್ನು ಉಳಿಸಿಬಿಟ್ಟು ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವಂತಹ ಒಂದು ಹಾದಿಯಲ್ಲಿ ನಮ್ಮ ಒಂದು ತರಗತಿಗಳು ತುಂಬ ಯೂಸ್ ಆಗುತ್ತೆ. ಈಗಾಗಲೇ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಮಾಡಿದ್ದೀನಿ. ಅದರಲ್ಲಿ ಸುಮಾರು ಒಂದು 570ಕ್ಕೂ ಅಧಿಕ ಅಭ್ಯರ್ಥಿಗಳು ಅದರಲ್ಲಿದ್ದಾರೆ. ಸುಮಾರು ಅಭ್ಯರ್ಥಿಗಳು ಎಕ್ಸಾಮ್ ನಂತರ ನನಗೆ ಮೆಸೇಜನ್ನು ಮಾಡಿಬಿಟ್ಟು ತುಂಬ ತರಗತಿಗಳು ಹೆಲ್ಪ್ ಆಯಿತು ಸರ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಹೇಳ್ತೇನೆ ಅಂದರೆ, ಮಿನಿಮಮ್ ಅಂದರೂ ಕೂಡ ನೆಟ್ ಎಕ್ಸಾಮಲ್ಲಿ ಈ ಒಂದು ತರಗತಿಗಳು ಜಾಯ್ನ್ ಆಗೋದ್ರಿಂದ ನಿಮಗೆ ಚಾಪ್ಟರ್ ವೈಸ್ ಕ್ಲಾಸ್ ಸಿಗುತ್ತೆ. ಜೊತೆಗೆ ನೆಟ್ ಸಿಲೆಬಸ್ ಸಂಬಂಧಪಟ್ಟಂತೆ, ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನಾನು ಡಿಕೋಡ್ ಮಾಡೋದ್ರಿಂದ ನಿಮಗೆ ಪೇಪರ್ 1 ಪತ್ರಿಕೆಯಲ್ಲಿ ಕನಿಷ್ಠ 35 ಅಂಕಗಳಿಗಿಂತ ಗರಿಷ್ಠ 40 ಅಂಕಗಳಿಗಿಂತಲೂ ಹೆಚ್ಚು ಕೂಡ ನೀವು ಪೇಪರ್ 1 ಪತ್ರಿಕೆಯಲ್ಲಿ ಗಳಿಸುವುದರ ಮೂಲಕ ನೆಟ್ ಎಕ್ಸಾಮನ್ನು ನಿಮ್ಮ ವಿಷಯದಲ್ಲಿ ಕ್ಲಿಯರ್ ಮಾಡೋಕ್ಕೆ ನಮ್ಮ ಒಂದು ತರಗತಿಗಳು ತುಂಬ ನೆರವಾಗ್ತವೆ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ತರಗತಿಗಳು ಇದೇ ತಿಂಗಳ ನವೆಂಬರ್ 20ರಂದು ಆರಂಭ ಆಗುತ್ತೆ. ಇಲ್ಲಿ ನಿಮಗೆ ನಾನು ಆಫರ್ ಪ್ರೈಸ್ ಕೇವಲ 500 ರೂಪಾಯಿಗೆ ನಾನು ಈ ಒಂದು ಕೋರ್ಸನ್ನು ಕೊಡ್ತಾ ಇದ್ದೀನಿ. ಇದು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಅಭ್ಯರ್ಥಿಗಳಿಗೆ ಯೂಸ್ ಆಗುವಂತೆ ಇರುತ್ತೆ. ಆ ರೀತಿ ನಾನು ಡಿಸೈನ್ ಮಾಡಿದ್ದೀನಿ. ಬಿಕಾಸ್ ಇಂಗ್ಲೀಷ್ನ ಕ್ವಶನ್ಸನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ಕನ್ನಡಕ್ಕೆ ಅನುವಾದಿಸಿ ಮತ್ತು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಇಲ್ಲಿ ಕನ್ನಡ ಮಾಧ್ಯಮದವರು ನಾವು ಅನ್ನುವಂತಹ ಒಂದು ಕೀಳಿರಿಮೆಯನ್ನು ಬಿಟ್ಬಿಟ್ಟು ಪ್ರತಿಯೊಬ್ಬರು ಕೂಡ ನೆಟ್ ಎಕ್ಸಾಮ್ಗೆ ತಯಾರಿ ನಡೆಸಿ ನಿಜವಾಗ್ಲೂ ಕೂಡ ಈ KSETನಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳಿಗಿಂತ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದರ ಮೂಲಕ ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿ ಇಡೀ ರಾಜ್ಯದ ಎಲ್ಲ ಯೂನಿವರ್ಸಿಟಿಗಳಲ್ಲಿ, ಕಾಲೇಜುಗಳಲ್ಲಿ ನೀವು
ಪ್ರೊಫೆಸರ್ ಆಗುವಂತಹ ಒಂದು ಸೌಭಾಗ್ಯ ದೊರೆಯುತ್ತದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೆ ಕೀಳಿರಿಮೆಯನ್ನು ಪಡಬೇಡಿ. ಬಿಕಾಸ್ ನಾನು ಈಗಾಗಲೇ ಹೇಳಿದ್ದೇನೆ, ಮೊದಲ ಪ್ರಯತ್ನದಲ್ಲಿ ಅತಿ ಹೆಚ್ಚು ಅಂಕಗಳು ಗಳಿಸೋದ್ರ ಮೂಲಕ ಹಲವಾರು ವಿದ್ಯಾರ್ಥಿಗಳು KCET ಎಕ್ಸಾಮನ್ನು ಕ್ಲಿಯರ್ ಮಾಡ್ತಾರೆ. ಹಾಗಾಗಿ ನೆಟ್ ಎಕ್ಸಾಮ್ನ ತಯಾರಿಯಲ್ಲಿ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ. ಹಾಗಾಗಿ ಈ ಬಾರಿ ಈ ಒಂದು ಕೋರ್ಸಿಗೆ ಜಾಯ್ನ್ ಆದವ್ರಿಗೆ ಮಾತ್ರ ಈ ಕ್ಲಾಸ್ಗಳು ದೊರೀತಾ ಹೋಗುತ್ತೆ. ಜೊತೆಗೆ ಈಗಾಗಲೇ ರೆಕಾರ್ಡಿಂಗ್ ಕ್ಲಾಸ್ ಸಿಲೆಬಸ್ ವೈಸ್ ಆ ಕ್ಲಾಸ್ಗಳನ್ನು ಕೇಳಿಬಿಟ್ಟೆ ಸುಮಾರು 40 ಅಂಕದವರೆಗೂ 38ರಿಂದ 40 ಅಂಕದವರೆಗೂ ಕೂಡ ನಮ್ಮ ವಿದ್ಯಾರ್ಥಿಗಳು ಗಳಿಸಿದ್ದಾರೆ. ಹಾಗಾಗಿ ಆ ವಿಡಿಯೋಗಳು ನಿಮಗೆ ಈ ಒಂದು ಕೋರ್ಸಿಗೆ ಜಾಯ್ನ್ ಆದರೆ ಅದು ಸಿಗ್ತಾ ಹೋಗುತ್ತೆ. ಜೊತೆಗೆ ಪ್ರತಿದಿನ ನಿಮಗೆ ಯಾವುದು ಮೋಕ್ಸ್ ಮ್ಯಾರಥಾನ್, ನೆಟ್ ಮೋಕ್ಸ್ ಮ್ಯಾರಥಾನ್ ತರಗತಿಗಳು ಪ್ರತಿದಿನ ನಿಮಗೆ ರೆಕಾರ್ಡೆಡ್ ವಿಡಿಯೋಸ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ತಡ ಮಾಡಬೇಡಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ, ನೆಟ್ ಎಕ್ಸಾಮ್ಗೆ ತಯಾರು ಮಾಡ್ತಿದ್ರು ಅವರು ಈ ಕೆಳಗೆ ನೀಡಿರುವಂತಹ 9538559514 ನಂಬರ್ಗೆ ನೀವು ಮೆಸೇಜ್ ಮಾಡಿಬಿಟ್ಟು ಪೇ ಮಾಡಿಬಿಟ್ಟು ನಿಮ್ಮ ನೇಮನ್ನು ತಿಳಿಸಿ ನಾನು ಗ್ರೂಪಿಗೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಎಲ್ಲ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಬಿಕಾಸ್ ನಮ್ಮ ಕನ್ನಡ ಮಾಧ್ಯಮದವರು ಕೂಡ ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿಬಿಟ್ಟು ದೇಶದ ವಿವಿಧ ಭಾಗದಲ್ಲಿ ವಿವಿಧ ಸರ್ಕಾರಿ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ ಆಗಿಬಿಟ್ಟು ತಮ್ಮ ಜೀವನವನ್ನು ಕಟ್ಕೊಳ್ಳಿ ಅನ್ನುವಂತಹ ಒಂದು ಸದುದ್ದೇಶದಿಂದ ಈ ಕೋರ್ಸನ್ನು ಆರಂಭ ಮಾಡ್ತೀನಿ. ಹಾಗಾಗಿ ಸ್ನೇಹಿತರೆ, ಎಲ್ಲ ಒಂದು ವಿದ್ಯಾರ್ಥಿಗಳ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಹೆಚ್ಚಿನ ಮಾಹಿತಿ ಬೇಕಾಗಿರೋರು ಈ ನಂಬರನ್ನು ಕಾಲ್ ಮಾಡಿ. ಜೊತೆಗೆ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಟ್ಟಿರ್ತೀನಿ ಈ ಒಂದು ಕೋರ್ಸಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳ್ಕೊಳ್ಳೋಕೆ. ಹಾಗಾಗಿ ಅದಕ್ಕೆ ಜಾಯ್ನ್ ಆಗಿ, ಹಾಗೆಯೇ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ಕಾರಗಳು.